ರಾಜ್ಯದ ಬಜೆಟ್ ಅನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡ್ತಾರೆ. ಹಿಂದೆ ಮಹಿಳಾ ಯೂನಿವರ್ಸಿಟಿ ಕುರಿತು ಚರ್ಚೆ ಮಾಡುವಂತ ಸಂದರ್ಭದೊಳಗೆ ಬಹಳ ದೊಡ್ಡ ಒಂದು ಎಮೋಷನಲ್ ಫ್ಯಾಕ್ಟರ್ ಮುಂದೆ ತೊಗೊಂಬಂದಿದ್ರು. ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿಯವರ ಕೈಯಿಂದ ಇದು ಸ್ಥಾಪನೆಗೊಂಡಿದೆ ಅಂತೇಳಿ. ಸರ್, ಆ ಯೂನಿವರ್ಸಿಟಿ ಸ್ಥಾಪನೆಯಾಗಿ 23 ವರ್ಷ ಆಯ್ತು. ಈಗ ಇನ್ನೆರಡು ವರ್ಷಕ್ಕೆ ಕಾಲು ಶತಮಾನ ಪೂರೈಸಲಿದೆ. ನಾನು ನಿಮ್ಮ ಮೂಲಕ ಆಗ್ರಹ ಮಾಡ್ತೀನಿ, ಬೇರೆ ಸರ್ಕಾರಗಳಿದ್ದಾಗ ಹೇಳಿಕೆ ಕೊಡುವ ಮೂಲಕ ಮಾಡೋ ಕೆಲಸಕ್ಕೆ ನಾವು ಅಡ್ಡ ಹಾಕೋ ಕೆಲಸ ಮಾಡಿ ಎಮೋಷನಲಿ ಇದು ಸೋನಿಯಾ ಗಾಂಧಿ ಅವರು ಮಾಡಿದ್ದದ, ಈ ಯೂನಿವರ್ಸಿಟಿ ಮುಚ್ಚಬಾರದು, ಬೆಳೆಸಬೇಕು ಅನ್ನುವಂಥ ನಿಮ್ಮ ಸದಿಚ್ಛೆಯನ್ನು ವ್ಯಕ್ತಪಡಿಸಿದ್ರಿ ಕಾಂಗ್ರೆಸ್ ನಾಯಕರು, ಈ ಜಿಲ್ಲಾ ಉಸ್ತುವಾರಿ ಸಚಿವರು, ಈ ಜಿಲ್ಲೆ ಇವತ್ತು ಸಚಿವರಾಗಿರೋರು, ಶಾಸಕರಾಗಿರೋರು ಎಲ್ಲರೂ ಕೂಡ ಸದಿಚ್ಛೆ ವ್ಯಕ್ತಪಡಿಸಿದ್ರು. ಸರ್, ನಾ ಅವರೆಲ್ಲರಿಗೆ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ, ಕೈ ಮುಗಿದು ಬೇಡಿಕೊಳ್ಳುವೆ. ಸರ್, ದಯವಿಟ್ಟು ಒಂದು 200-300 ಕೋಟಿ ರೂಪಾಯಿ ಅದಕ್ಕೊಂದು ಪ್ಯಾಕೇಜ್ ಘೋಷಣೆ ಮಾಡ್ರಿ. ಖಾಲಿ ಪ್ರಾಧ್ಯಾಪಕರ ಹುದ್ದೆ ಭರ್ತಿ ಮಾಡಿಸ್ರಿ. 23 ವರ್ಷದಿಂದ ಒಬ್ಬರು ನಾನ್ ಟೀಚಿಂಗ್ ಅಲ್ಲಿ ಪರ್ಮನೆಂಟ್ ತೊಗೊಳಕ್ ಅವಕಾಶ ಆಗಿಲ್ಲ. ಕೆಲವು ಮಂದಿ ಸೇವಾ ವಿಲೀನ ಆಗ್ಯಾರ. ಅವ್ರು ಬಿಟ್ರೆ ಪಾಪ ನಾನ್ ಟೀಚಿಂಗ್ ಎಲ್ಲವೂ ಕೂಡ ಔಟ್ಸೋರ್ಸೇ, ಒಂದು ರೀತಿ ಔಟ್ಸೋರ್ಸ್ ಯೂನಿವರ್ಸಿಟಿ ಆಗಿ ಉಳಿಸಿರಿ. ಸರ್, ಬಾಯಿಯಿಂದ ನಮ್ಮ ಅಧಿನಾಯಕಿ ಸ್ಥಾಪನೆ ಮಾಡಿರೋ, ಉದ್ಘಾಟನೆ ಮಾಡಿರೋ ಯೂನಿವರ್ಸಿಟಿ ಇದು ಅಂತ ಹೇಳಿದ್ರೆ ಆಗಲ್ಲ. ನೀವು ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗ್ತದೆ. ದಯವಿಟ್ಟು ನಾನು ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ, ಅವತ್ತು ಮಾಜಿ ಕುಲಪತಿಗಳಾಗಿರುವಂಥ ಸಬಿಹಾ ಭೂಮಿಗೌಡರಿಗೂ ವಿನಂತಿ ಮಾಡ್ಕೋತೀನಿ, ವಿರೋಧ ಪಕ್ಷದ ನಾಯಕರಾಗಿರುವಂಥ ಸಿದ್ದರಾಮಯ್ಯನವ್ರಿಗೆ ಹೋಗಿ ಮನವಿ ಕೊಟ್ಟಿದ್ರಿ ಈ ಯೂನಿವರ್ಸಿಟಿ ಉಳಿಸ್ಬೇಕಂತೇಳಿ. ಆ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದಾರ, ಸಿದ್ದರಾಮಯ್ಯನವರೇ ನಿಮಗೆ ಅಧಿಕಾರ ಸಿಕ್ಕದ ವಿರೋಧ ಪಕ್ಷದ ನಾಯಕರಾಗಿ ಮನವಿ ಪತ್ರ ತಗೊಂಡಿದ್ರಿ, ನಿಮ್ಮ ಜವಾಬ್ದಾರಿ ನಿಭಾಯಿಸ್ರಿ. ಬಿಜಾಪುರ ಯೂನಿವರ್ಸಿಟಿಗೆ 200 ಕೋಟಿ ರೂಪಾಯಿ ಅನುದಾನ ಒದಗಿಸ್ರಿ, ಖಾಲಿ ಹುದ್ದೆ ಭರ್ತಿ ಮಾಡ್ರಿ. ಅದಾದ ನಂತರ ಅಲ್ಲಿರುವಂಥ ನಾನ್ ಟೀಚಿಂಗ್ಗೆ ನೀವು ಕಾಯಕಲ್ಪ ಕೊಡಿ. ಮಹಿಳಾ ಸಂವೇದಿ ವಿಷಯಗಳನ್ನ ಆರಂಭ ಮಾಡ್ಲಕ್ಕ ಸಮರೋಪಾದಿ ಒಳಗೆ ಒಂದು ಕ್ರಮ ಕೈಗೊಳ್ಳಿ ಅನ್ನುವಂಥದ್ದನ್ನ ಆ ಮೂಲಕ ನಿಮ್ಮ ಅಧಿನಾಯಕಿಯೆಡೆಗೆ, ನಿಮ್ಮ ಪಕ್ಷದ ಅಧಿನಾಯಕಿಯೆಡೆಗೆ ನಿಮ್ದು ಏನು ಬದ್ಧತೆ ಇದೆ ಅನ್ನೋದನ್ನ ತೋರ್ಪಡಿಸಿಕೊಳ್ಳಿ ಅಂತ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೀನಿ. ಸರ್, ಕರ್ನಾಟಕ ರಾಜ್ಯ ಶೈಕ್ಷಣಿಕವಾಗಿ ಅತ್ಯಂತ ಮುಂದುವರೆದ ರಾಜ್ಯಗಳಲ್ಲಿ ಒಂದು. ವಿಶೇಷವಾಗಿ ಕರ್ನಾಟಕದಲ್ಲಿ 3 ವ್ಯವಸ್ಥೆಗಳಿದೆ ಶಿಕ್ಷಣ ಕ್ಷೇತ್ರದಲ್ಲಿ. ಒಂದು ಶುದ್ಧವಾಗಿ ಸರ್ಕಾರಿ ವ್ಯವಸ್ಥೆ, ಇನ್ನೊಂದು ಸರ್ಕಾರ ಸಂಬಳ ಕೊಡುತ್ತೆ, ಖಾಸಗಿ ಶಿಕ್ಷಣ ಸಂಸ್ಥೆಯವರು ಮೂಲಭೂತ ಸೌಕರ್ಯಗಳನ್ನು ವರ್ಷ ಪೂರ್ತಿ ರಿಕರಿಂಗ್ ಎಕ್ಸ್ಪೆಂಡಿಚರ್ ಅನ್ನು ಕೊಡುವ ಮೂಲಕ ಒಂದು ಅನುದಾನಿತ ವ್ಯವಸ್ಥೆ, ಅದೊಂದು ರೀತಿ PPP ಮಾದರಿ. ಸರ್ಕಾರವೂ ಒಂದಷ್ಟು ಅನುದಾನ ಕೊಡುತ್ತೆ, ಮ್ಯಾನೇಜ್ಮೆಂಟ್ಗಳು ಹಣಕಾಸನ್ನು ಕ್ರೋಢೀಕರಿಸಿಕೊಳ್ತವೆ. ಇನ್ನೊಂದು ಸಂಪೂರ್ಣ ಶುದ್ಧವಾಗಿರುವಂಥ ಅನುದಾನ ರಹಿತ ವ್ಯವಸ್ಥೆ. ಈ 3 ವ್ಯವಸ್ಥೆ ಕರ್ನಾಟಕದ ಶಿಕ್ಷಣದ ಪ್ರಸರಣದಲ್ಲಿ ತಮ್ಮದೇ ಆಗಿರುವಂಥ ಕೊಡುಗೆಗಳನ್ನು ಕೊಡ್ತಾ ಬಂದಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇಡೀ ದೇಶಾದ್ಯಂತ ಕರ್ನಾಟಕದ ಅನುದಾನಿತ ವ್ಯವಸ್ಥೆ, ಅನುದಾನ ಸಂಹಿತೆ ಏನಿದೆ, ಒಂದು ಮಾದರಿ ಸಂಹಿತೆ ಆಗಿದೆ. ಕರ್ನಾಟಕ ಸರ್ಕಾರ ಈಗ ಈ ಅನುದಾನಿತ ವ್ಯವಸ್ಥೆಗೆ ಮಾರಕವಾಗುವಂಥ ತೀರ್ಮಾನಗಳನ್ನು ಕೈಗೊಳ್ಳುವ ಮೂಲಕ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಗೆ ಮಾರಕವಾಗಿರುವಂಥ ಪೆಟ್ಟು ಕೊಡುವಂಥ ಕೆಲಸ ಮಾಡ್ತಿದೆ. ಸರ್, ಹಿಂದೆ ಅನುದಾನಿತ ವ್ಯವಸ್ಥೆ ಅಂತ ಹೇಳಿದ್ರೆ ಯಾರೋ ದಾನಿಗಳು ಜಮೀನು ಕೊಡ್ತಿದ್ರು, ಯಾರೋ ದಾನಿಗಳು ಕಟ್ಟಡ ಕಟ್ಟಿಸಿಕೊಡ್ತಿದ್ರು. ಸರ್ಕಾರ ಸಂಬಳದ ಜೊತೆಗೆ ನಿರ್ವಹಣಾ ಅನುದಾನವನ್ನು ಕೊಡ್ತಿತ್ತು. ಮೊಟ್ಟ ಮೊದಲಿಗೆ ಸರ್ಕಾರ ನಿರ್ವಹಣಾ ಅನುದಾನ ಕೊಡಲ್ಲ ಅಂಥೇಳಿ ನಿರ್ವಹಣಾ ಅನುದಾನವನ್ನು ನಿಲ್ಲಿಸ್ತು. ಅದಾದ ನಂತರ ವೇತನಾನುದಾನವೂ ಕೊಡಲ್ಲ, 87 ನಂತರ ಆರಂಭ ಆಗಿರೋದಂತ ವೇತನಾನುದಾನ ನಿಲ್ಲಿಸಿತ್ತು. ಸನ್ಮಾನ್ಯ BS ಯಡಿಯೂರಪ್ಪನವರು ಹಣಕಾಸು ಸಚಿವರಾಗಿರುವಂಥ ಸಂದರ್ಭದಲ್ಲಿ, ಒಂದು ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ, ಉಪಮುಖ್ಯಮಂತ್ರಿಗಳಾಗಿ ಹಣಕಾಸು ಸಚಿವರಾಗಿರುವಂಥ ಸಂದರ್ಭದಲ್ಲಿ 87ರಿಂದ 95ರವರೆಗೂ, ಅಂದ್ರೆ ಮೊದಲನೇ ಹಂತದಲ್ಲಿ 87ರಿಂದ 92, ಎರಡನೇ ಹಂತದಲ್ಲಿ 92ರಿಂದ 95ರವರೆಗೂ ಅನುದಾನ ಕೊಡುವಂಥ ಕೆಲಸ ಮಾಡಿದ್ದಾರೆ. ಸರ್, 95 ಅಂದ್ರೆ ಕಳೆದ 30 ವರ್ಷಗಳಿಂದ ಅನುದಾನ ಕೊಡುವಂಥ ಕೆಲಸವನ್ನು ಸರ್ಕಾರ ನಿಲ್ಲಿಸಿದೆ. ಹಂತ ಹಂತವಾಗಿ ಅನುದಾನ ಕೊಡ್ತದ ಅನ್ನುವಂಥದ್ದರ ಆಸೆ ಇಟ್ಕೊಂಡು ಅನುದಾನಿತ ವ್ಯವಸ್ಥೆ, ಏನು ಅನುದಾನ ರಹಿತದವ್ರು ನಮ್ಗೆ ಅನುದಾನ ಒಳಪಡಿಸ್ತಾರೆ, ಶಾಶ್ವತ ಅನುದಾನ ರಹಿತ ಅನ್ನುವಂಥದ್ದನ್ನು ತೆಗೆದು ಹಾಕಿ ಹಂತ ಹಂತವಾಗಿ ನಮ್ಗೆ ಅನುದಾನ ಒದಗಿಸ್ತಾರ ಅಂತೇನು ಚಾತಕ ಪಕ್ಷ ಕಾಯ್ದಿದ್ದಾರೆ. ಸರ್, 30 ವರ್ಷಗಳಿಂದ ಆ ಸಂಸ್ಥೆಗಳಿಗೆ ಅನುದಾನ ಸಿಗ್ತಾ ಇಲ್ಲ. ಈಗ ಒಂದು ಹೆಜ್ಜೆ ಮುಂದೋಗಿ ಅನುದಾನಿತ ಸಂಸ್ಥೆಗಳಲ್ಲಿ ಖಾಲಿಯಾಗಿರೋ ಹುದ್ದೆಗಳ ಕುರಿತು ಸರ್,
ನಾವು ಕೊಡ್ತೇವಿ, 2020ರವರೆಗೂ ಖಾಲಿಯಾಗಿರೋ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳೋಕೆ ಕೊಡ್ತೇವಿ, 2015ರಿಂದ 2020ರವರೆಗೂ ಖಾಲಿಯಾಗಿರೋ ಹುದ್ದೆಗಳನ್ನು ಭರ್ತಿ ಮಾಡ್ಲಿಕ್ಕೆ ಕೊಡ್ತೇವಿ ಅಂತ ಸರ್ಕಾರ ತೀರ್ಮಾನ ತೆಗೆದುಕೊಂಡು 8 ತಿಂಗಳಾಯ್ತು ಇಲ್ಲಿ. ಈ 8 ತಿಂಗಳಾದರೂ ಕೂಡ ಅವರು ಒಳ ಮೀಸಲಾತಿಯ ನೆಪವನ್ನು ಒಡ್ಡಿ, ಒಳ ಮೀಸಲಾತಿಗಾಗಿ ಆಯೋಗ ರಚನೆ ಮಾಡೇವಿ, ಆಯೋಗದ ವರದಿ ಬರುವವರೆಗೂ ಈ ಎಲ್ಲ ನೇಮಕಾತಿಗಳ ಪ್ರಕ್ರಿಯೆಯನ್ನ ತಡೆ ಹಿಡಿಬೇಕು ಅಂತೇಳಿ ತಡೆ ಹಿಡಿದ್ಬಿಟ್ರ. ಒಂದ್ ಕಡೆ ತೊಟ್ಟಲು ತೂಗುವುದು, ಇನ್ನೊಂದು ಕಡೆ ಚೂಟುವುದು ಅಂತಾರೆ ಇದಕ್ಕೆ. ಒಂದ್ ಕಡೆ ಅನುದಾನ ಕೊಡ್ತೇವಿ ಅಂತ ಆಸೆ ಹುಟ್ಟಿಸೋದು, ನಿಮ್ಗೆ ಹುದ್ದೆ ಭರ್ತಿ ಮಾಡ್ಕೊಳಕ್ಕೆ ಅವಕಾಶ ಕೊಡ್ತೀವಿ ಅಂತ ಆಸೆ ಹುಟ್ಟಿಸೋದು, ಇನ್ನೊಂದು ಕಡೆ ಆಯೋಗ ರಚನೆ ಆಗ್ಯದ ಅನ್ನೋದು ಒಂದೇ ನೆಪ ಇಟ್ಕೊಂಡು ಇವರಿಗೆ ಖಾಲಿ ಹುದ್ದೆ ಭರ್ತಿಗೆ ಅವಕಾಶ ಕೊಟ್ಟಿರಲಿಲ್ಲ. ಕಳೆದ ಬೆಳಗಾವಿ ಅಧಿವೇಶನದೊಳಗೆ ಸಾಕಷ್ಟು ನಮ್ಮ ವಿಧಾನ ಪರಿಷತ್ ಸದಸ್ಯರು, ಶಿಕ್ಷಕರ ಪದವೀಧರ ಕ್ಷೇತ್ರ ವಿಧಾನ ಪರಿಷತ್ ಸದಸ್ಯರು ಹೋರಾಟ ಮಾಡಿರೋ ಪರಿಣಾಮವಾಗಿ ನಾವು ಈ ಹುದ್ದೆಗಳ ಭರ್ತಿಗೆ ಅವಕಾಶ ಮಾಡಿಕೊಡ್ತೇವಿ ಅಂಥೇಳಿ ಹೇಳುವುದರ ಮೂಲಕ ಆನ್ಲೈನ್ ಮೂಲಕ ಈ ಎಲ್ಲ ಕಡತಗಳು ಮೂಮೆಂಟ್ ಆಗಬೇಕು. ಮೇಲ್ನೋಟಕ್ಕೆ ಹೇಳಿದ್ದೇನು ಇವರು ಆನ್ಲೈನ್ ಮೂಲಕ ಆಗಬೇಕು ಅಂತ ಹೇಳಿದ್ರು ಸರ್. ಆ ಆನ್ಲೈನ್ ಅಂದ್ರೆ ಏನು ಅಂತ ಸರ್ಕಾರಕ್ಕೂ ಸ್ಪಷ್ಟತೆ ಇರಲಿಲ್ಲ. ಈಗ 28/2/2025 ಒಂದು 3-4 ದಿವಸದಿಂದ ಒಂದು ಆದೇಶವನ್ನು ಕರ್ನಾಟಕ ಸರ್ಕಾರ ಹೊರಡಿಸಿ ಈ ಅನುದಾನಿತ ವ್ಯವಸ್ಥೆಯಲ್ಲಿರುವಂಥ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರ. ಭರ್ತಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರ ಅಂತ ಮೇಲ್ನೋಟಕ್ಕೆ ಅನಿಸ್ತದೆ. ಆದ್ರೆ ಅವ್ರ ಒಳಗೆ ಷರತ್ತು ಹೇಗೆ ವಿಧಿಸ್ಯಾರಂದ್ರೆ, ಒಳ ಮೀಸಲಾತಿಯ ಕುರಿತು ಆಯೋಗದ ವರದಿ ಬರುವವರೆಗೂ ನೀವು ಖಾಲಿ ಹುದ್ದೆಗಳು ಎಷ್ಟದಾವ, ಈ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಪರಿಸ್ಥಿತಿ ಕುರಿತು, ರಿನ್ಯೂವಲ್ ಆಫ್ ರಿಕಗ್ನೈಸೇಷನ್ ಕುರಿತು, ಮೂಲಭೂತ ಸೌಕರ್ಯಗಳ ಕುರಿತು, ಅವರ ಪರೀಕ್ಷಾ ಫಲಿತಾಂಶಗಳ ಕುರಿತು BO ಪ್ರತಿ ಶಾಲೆಗೂ ಭೇಟಿ ನೀಡಿ ಅಪ್ಲೋಡ್ ಮಾಡಬೇಕು ಅಂತ ಆದೇಶ ಹೊರಡಿಸ್ಯಾರ ಸರ್. ಇಡೀ ರಾಜ್ಯಾದ್ಯಂತ ಇರುವಂಥ ಪ್ರತಿಯೊಂದು ಅನುದಾನಿತ ಶಾಲೆಗೆ BO ಸ್ವತಃ ವಿಸಿಟ್ ಮಾಡಿ ಅದನ್ನ ಪರಿಶೀಲನೆ ಮಾಡಿ ಅಪ್ಲೋಡ್ ಮಾಡ್ಬೇಕಂದ್ರೆ ಭಾಳ ದೊಡ್ಡ ಕಾಲಾವಕಾಶ ತೊಳ್ತದೆ. ಇವರು ಕೊಡುದಿಲ್ಲ ಅಂತ ಹೇಳಾರ್ದಕ್ಕೆ ಮೂಗಿಗೆ ತುಪ್ಪ ಹಚ್ಚು ಕೆಲಸ ಮಾಡತ್ತಾರ. ನಾನು ತಮ್ಮ ಮೂಲಕ ಆಗ್ರಹ ಮಾಡ್ತೀನಿ, ತಕ್ಷಣ ಈ ಆನ್ಲೈನ್ ವ್ಯವಸ್ಥೆ ಬಗ್ಗೆ ಸರ್ಕಾರಕ್ಕೆ ಸ್ಪಷ್ಟತೆ ಇಲ್ಲ ಸರ್. ಆನ್ಲೈನ್ ಮೂಲಕ ಮಾಡಬೇಕು ಅನ್ನೋದ್ರ ಬಗ್ಗೆ ಏನೇನು ರೂಪರೇಷೆಗಳ ಬಗ್ಗೆ ಸ್ಪಷ್ಟತೆ ಇಲ್ಲ. ನೀವು ಮೊದಲಿನ ರೀತಿಯೊಳಗೆ ಈ ಬಾರಿ ಏನು 2015ರ ನಂತರದ ಖಾಲಿ ಹುದ್ದೆಗಳ ಭರ್ತಿಗೆ ಅವಕಾಶ ಕೊಟ್ರಿ, ಮೊದಲಿನ ರೀತಿಯೊಳಗೆ ಯಾವ್ಯಾವ ಶಾಲೆ ಖಾಲಿ ಹುದ್ದೆ ಅವ ಅವ್ರ ಪ್ರಸ್ತಾವನೆಗಳನ್ನ ತರಿಸ್ಕೊಂಡು ಕೊಡು ಕೆಲಸ ಮಾಡಬೇಕು. ಇಲ್ಲಂದ್ರ ವರ್ಷ ಸರ್, ಇದು ವರ್ಷಗಟ್ಟಲೆ ಆದರೂ ಅನುದಾನ ಒಳಪಡಿಸೋದು ಸುಲಭಿಲ್ಲ. ಈ ರೀತಿ ಆನ್ಲೈನ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ಯಾವುದೇ ಟ್ರೈನಿಂಗ್ ಇಲ್ಲ. ಈಗ BO ಕೇಳಿದ್ರೆ ಸುತ್ತೋಲೆ ಬಂದದ, ಏನೇನು ಮಾಡಬೇಕು, ಇನ್ನ ಮೀಟಿಂಗ್ ಆಗಿಲ್ರಿ ಅಂತಾರೆ. ಈ ರೀತಿ ತರಬೇತಿ ಇರದೇ ಇರುವಂತಹ ವ್ಯವಸ್ಥೆಯನ್ನು ಇಟ್ಕೊಂಡು ಮಾರ್ಚ್ 25ರೊಳಗ ನೀವು ಎಲ್ಲ ಅಪ್ಲೋಡ್ ಮಾಡ್ರಿ ಅಂತ ಹೇಳಿದ್ರೆ ಸರ್, ಖಂಡಿತ ಹೇಳ್ತೀನಿ, ಒಂದೊಂದು ತಾಲೂಕಿನೊಳಗು 30-40 ಹೈಸ್ಕೂಲ್ಗಳೇ ಅದಾವ. ಅಷ್ಟು ಸ್ಕೂಲ್ಗೆ ಸ್ವತಃ ಹೋಗಿ BO ಭೇಟಿ ನೀಡಿ ಅವರೆಲ್ಲ ಅಂಶಗಳನ್ನು ಪರಿಶೀಲನೆ ಮಾಡಿ ಅಪ್ಲೋಡ್ ಮಾಡೋದು ಅಷ್ಟು ಸುಲಭಿಲ್ಲ. ತಕ್ಷಣ ಸರ್ಕಾರ ಈ ಮೂಗಿಗೆ ತುಪ್ಪ ಹಚ್ಚೋ ಕೆಲಸ ಕೈಬಿಟ್ಟು ನೇರವಾಗಿ ಈ ಮೊದಲು ಹೆಂಗ ಕಡತಗಳ ಮೂಲಕವೇ ಅನುದಾನಕ್ಕೆ ಒಳಪಡಿಸೋ ಪ್ರಕ್ರಿಯೆ ಆಗ್ತಿತ್ತು ಅದನ್ನು ಮಾಡಿ, ಎಲ್ಲಾದರೂ ಭ್ರಷ್ಟಾಚಾರ ಆಗ್ತಿತ್ತು ಅಂದ್ರೆ ಒಂದು ಭಯ ಇರಬೇಕು. ರಾಜ್ಯದೊಳಗೆ ಲೋಕಾಯುಕ್ತದ ಸಾಕಷ್ಟು ಅಧಿಕಾರಿಗಳಿಗೆ ಅದ್ರ ಭಯ ಅದ. ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಮಾಡ್ರಿ, ಖಂಡಿತ ಭ್ರಷ್ಟಾಚಾರ ಮಾಡೋರ್ಗೆ ನೀವು ಶಿಕ್ಷೆ ಮಾಡಿ. ಆದ್ರೆ ಯಾವುದೇ ಕಾರಣಕ್ಕೂ ಈ ರೀತಿ ಆನ್ಲೈನ್ ನೆಪ ಒಡ್ಡಿ, ಇನ್ನು ನೋಡ್ರಿ ಒಳ ಮೀಸಲಾತಿಯ ಕುರಿತು ಆಯೋಗದ ವರದಿನೇ ಬಂದಿಲ್ಲ. ಕೂಸುಟ್ಟು ಮೊದಲು ಕುಲಾಯಿ ಹೊಲಿಸಿದ್ರು ನಂಗೆ, ಆಯೋಗ ಕಳ್ಳನಿಗೊಂದು ಪಿಳ್ಳೆ ನೆವ ಅನ್ನೋ ರೀತಿಯೊಳಗೆ ಆ ಆಯೋಗದ ನೆಪ ಇಟ್ಕೊಂಡು ಇಡೀ ರಾಜ್ಯದ ಎಲ್ಲ ನೇಮಕಾತಿಗಳನ್ನ ಬಂದ್ ಮಾಡೋ ಮೂಲಕ ರಾಜ್ಯದ ನಿರುದ್ಯೋಗಿಗಳಿಗೆ ಒಂದು ದ್ರೋಹ ಎಸಗೋ ಕೆಲಸ ಮಾಡ್ತಿದ್ದಾರೆ. ಅದರ ಜೊತೆಗೆ ಶಿಕ್ಷಣ ವ್ಯವಸ್ಥೆಗೆ ಬೇಕಾಗಿರುವಂತಹ ಶಿಕ್ಷಕರನ್ನ ಕೊಡಮಾಡದೇ ಇರುವಂತ ಒಂದು ಆತ್ಮಘಾತುಕ ಕೆಲಸಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಇದನ್ನ ಖಂಡಿಸ್ತೀನಿ. ತಕ್ಷಣ ಈ ಆನ್ಲೈನ್ ವ್ಯವಸ್ಥೆ ಬಗ್ಗೆ ಕ್ಲಾರಿಟಿ ಮೂಡುವವರೆಗೂ ಈಗಿನ ನೇಮಕಾತಿಗೆ ಏನು ಆದೇಶ ಮಾಡಿದ್ರಿ ಅದನ್ನ ಹಳೆ ಪದ್ಧತಿಯ ಪ್ರಕಾರವೇ ಅತಿ ಶೀಘ್ರವಾಗಿ ಜೂನ್ ಒಳಗಡೆ ನೇಮಕಾತಿ ಮಾಡಿ ಆ ಶಾಲೆಗಳಿಗೆ ಶಿಕ್ಷಕರನ್ನು ಕೊಡಬೇಕು ಅಂತ ಆಗ್ರಹ ಮಾಡ್ತೀನಿ ಸರ್.